ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಆ ಒಂದು ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಹಾಗೆ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಅಂಡ್ ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಮಾಡಿರುವಂತಹ ಅನುಭವ ಇದೆ. ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ, ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸೇವೆನ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಓಕೆ, ಸೊ ಇನ್ಯಾಕ್ ತಡ, 2 ಪೈಲ್ಸ್ ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಪೈಲ್ ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆ ಒಂದು ಪೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಅಂಡ್ ಆಲ್ಸೋ ನನ್ನ ಹತ್ರ ಪರ್ಸನಲ್ ರೀಡಿಂಗ್ಸ್ ನೀವು ತಗೊಳ್ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಅದ್ರ ನೀವು ರೆಫರ್ ಮಾಡಿ ನಿಮ್ಗೆ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ಗೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಹಾಗಿದ್ರೆ ಪೈಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ, ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ, ಇವತ್ತು ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಅವರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ಅನ್ನೋದನ್ನ. ಓಕೆ, ಅಂಡ್ ಆಸ್ ಆಲ್ವೇಸ್ ಯಾವಾಗಲೂ ಶಫಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡದೆ ನೋಡಿ. ನಾನು ಯಾವಾಗೆಲ್ಲ ಶಫಲ್ ಮಾಡ್ತೀನಿ ಕಾರ್ಡ್ಸ್ ನ, ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಓಕೆ, ಥಿಂಕ್ ಆಫ್ ದಿಸ್ ಪರ್ಸನ್. ಅವ್ರ ಹೆಸರನ್ನ ತಗೊಳ್ಳಿ ನಿಮ್ಮ ಮನಸ್ಸಿನಲ್ಲೇನೆ. ಐ ಡೂ ಫೀಲ್, ನನಗೆ ಶಫಲಿಂಗ್ ಮಾಡ್ಬೇಕಾದ್ರೆ ಕಾರ್ಡ್ಸ್ ವಾಟ್ ಎನರ್ಜೀಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇನ್ನೂ ಒಂದ್ ಕಡೆ ನೀವು ತುಂಬಾ ಈ ಕನೆಕ್ಷನ್ ಇಂದ ಒಂಥರ ಎಮೋಷನಲಿ ಡಿಟ್ಯಾಚ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಸಮಥಿಂಗ್ ಈ ವ್ಯಕ್ತಿಗೆ ನೀವು ಹೇಳಿರುವಂತದ್ದು, ಏನೋ ಒಂದು ನೆಗೆಟಿವ್ ಆಗಿ ಏನೋ ಒಂದು ಹೇಳಿರುವಂತದ್ದು ಕೂಡ ಇರ್ಬೋದು ಈ ವ್ಯಕ್ತಿಗೆ. ಅಂಡ್ ಈ ವ್ಯಕ್ತಿಗೆ ಅದು ತುಂಬಾ ಒಂಥರ ತಲೆ ಕೆಡಿಸ್ತಾ ಇದೆ, ತುಂಬಾ ಒಂಥರ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇರುವಂತದ್ದು. ಲೆಟ್ಸ್ ಸಿ, ಮೇ ಬಿ ಫಾರ್ ಮೆನಿ ಆಫ್ ಯು, ಎಲ್ಲ ಸಾಕಷ್ಟು ಜನ ಈ ವ್ಯಕ್ತಿಗೆ ಡೈರೆಕ್ಟ್ ಫೇಸ್ ಟು ಫೇಸ್ ಕೂಡ ಏನೋ ಒಂಥರ ಬೈದಿಲ್ದೆ ಇರೋದು ಅಥವಾ ಏನೋ ಒಂದು ಮಾತಾಡಿಲ್ದೆ ಇರೋದು ಇರಬಹುದು. ಎಲ್ಲೋ ಒಂಥರ ಎನರ್ಜಿ ವೈಸ್ ಅಲ್ಲಿ ಅಂದ್ರೆ ಥಾಟ್ಸ್ ವೈಸ್ ಅಲ್ಲಿ, ಥಾಟ್ ಲೆವೆಲ್ ಅಲ್ಲಿ ನೀವು ಈ ವ್ಯಕ್ತಿ ಬಗ್ಗೆ ಒಂಥರ ಎಮೋಷನಲಿ ಡಿಟ್ಯಾಚ್ ಆಗೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು ಕಾನ್ಸ್ಟೆಂಟ್ ಆಗಿ, ಅಥವಾ ಏನೋ ಒಂದು ನೆಗೆಟಿವ್ ಆಗಿ ಈ ಪರ್ಸನ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಸೊ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಕೂಡ ಪಿಕ್ ಮಾಡಿರುವಂತದ್ದು ಥಾಟ್ಸ್, ಬಿಕಾಸ್ ಯಾವಾಗ್ಲೂ ಹೇಳ್ತಾರಲ್ವಾ ಥಾಟ್ಸ್ ಟ್ರಾವೆಲ್ ಅಂತ, ಯೋಚನೆಗಳು ಕೂಡ ಟ್ರಾವೆಲ್ ಮಾಡ್ತವೆ. ಸೊ ನಾವು ಯಾವಾಗ ಒಬ್ಬ ವ್ಯಕ್ತಿ ಜೊತೆ ತುಂಬಾ ಒಂದು ಎನರ್ಜೆಟಿಕಲಿ ಸಾಕಷ್ಟು ಒಂದು ಕನೆಕ್ಷನ್ ನ ಬೆಳೆಸ್ಕೊಂಡಿರ್ತೀವಿ, ಆವಾಗ ನಾವು ಆ ವ್ಯಕ್ತಿ ಬಗ್ಗೆ ಏನೇ ಯೋಚನೆ ಮಾಡಿದ್ರು ಆ ಒಂದು ವ್ಯಕ್ತಿ ಅಂದ್ರೆ ಅಪೋಸಿಟ್ ವ್ಯಕ್ತಿ ಕೂಡ ಅದನ್ನ ಪಿಕ್ ಮಾಡುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನೀವು ಪ್ರಾಬಬ್ಲಿ ಎನರ್ಜೆಟಿಕಲಿ ಕೂಡ ಏನೋ ಈ ವ್ಯಕ್ತಿಗೆ ಏನೋ ಒಂದು ಥಾಟ್ಸ್ ನ ಕಳಿಸಿರುವಂತದ್ದು, ಅಥವಾ ಎಮೋಷನಲಿ ಡಿಟ್ಯಾಚ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು, ಮೇ ಬಿ ಏನೋ ಒಂದು ನೆಗೆಟಿವ್ ಆಗಿ ಸಾಕಷ್ಟು ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿರುವಂತದ್ದು ಕೂಡ ಇರಬಹುದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಅದನ್ನ ಪಿಕ್ ಮಾಡ್ಕೊಂಡಿದ್ದಾರೆ ಆ ಥಾಟ್ಸ್ ಗಳನ್ನ, ಅಂಡ್ ಅವ್ರಿಗೆ ಅದು ತುಂಬಾ ಒಂದು ಯೋಚನೆನ ಮಾಡೋ ಹಾಗೆ ಮಾಡ್ತಾ ಇದೆ. ಓಕೆ, ಸಿ 9 ಆಫ್ ಸ್ಪೋರ್ಟ್ಸ್, ನಾನು ಹೇಳ್ದೆ ಅಲ್ಲ, ಡೆಫಿನೆಟ್ ಆಗಿ ಇಲ್ಲಿ ಸಾಕಷ್ಟು ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ಏನೋ ಒಂದು ಲಾಟ್ ಆಫ್ ಆಂಗ್ಸೈಟಿ, ಲಾಟ್ ಆಫ್ ವರಿ ಇರುವಂತದ್ದು ಈ ಪರ್ಸನ್ಗೆ. ಸಿ ಇಲ್ಲಿ ನೋಡಿ ಹೇಗೆ ಈ ವ್ಯಕ್ತಿ, ಇಲ್ಲಿ ನೋಡಿ ಲಾಟ್ ಆಫ್ ಸ್ಪೋರ್ಟ್ಸ್, ಇಲ್ಲಿ ಎಷ್ಟೊಂದು ಸ್ಪೋರ್ಟ್ಸ್ ಈ ವ್ಯಕ್ತಿಯ ತಲೆ ಮೇಲೆ ಇರುವಂತದ್ದು. ಅಂಡ್ ಎಲ್ಲೋ ಅದು ತುಂಬಾ ಇವ್ರಿಗೆ ಬಾದರ್ ಮಾಡ್ತಾ ಇದೆ ಅಲ್ವಾ, ಹೇಗೆ ಇವ್ರ ಮುಖ ಮುಚ್ಕೊಂಡು ಏನೋ ಒಂದು ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ. ಅವ್ರಿಗೊಂಥರ ಸಾಕಷ್ಟು ಸ್ಟ್ರೆಸ್ ಕೊಟ್ಟಿದೆ ಯಾವುದೋ ಒಂದು ಸಿಚುಯೇಷನ್, ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೋ ಒಂದು ಸಿಚುಯೇಷನ್ ಅವ್ರಿಗೆ ಸಾಕಷ್ಟು ಒಂದು ಸ್ಟ್ರೆಸ್ ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ದೇರ್ ಇಸ್ ಲಾಟ್ ಆಫ್ ಆಂಗ್ಸೈಟಿ, ಲಾಟ್ ಆಫ್ ಸ್ಟ್ರೆಸ್ ಈ ವ್ಯಕ್ತಿಗೆ ಇರುವಂತದ್ದು. ಅಂಡ್ ಅಲಾಂಗ್ ವಿತ್ ದಟ್ ತುಂಬಾ ಫಿಯರ್ ಕೂಡ ಅಟ್ಯಾಚ್ ಆಗಿದೆ ಈ ಕನೆಕ್ಷನ್ ಅಲ್ಲಿ. ಓಕೆ, ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ಒಂದು ಈ ಕ್ವೀನ್ ಆಫ್ ಸ್ಪೋರ್ಟ್ಸ್ ಎನರ್ಜಿನಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ನೀವು ಕೂಡ ವೆರಿ ಬೋಲ್ಡ್ ಪರ್ಸನ್ ಅಂತ ಅನ್ಸುತ್ತೆ. ನಿಮ್ ಎನರ್ಜಿ ಅಥವಾ ನಿಮ್ ಆರಾ ಏನಿದೆ, ಇಟ್ಸ್ ವೆರಿ ಸ್ಟ್ರಾಂಗ್, ಇಟ್ಸ್ ವೆರಿ ಬೋಲ್ಡ್, ಒಂಥರ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಮಾತಾಡ್ತೀರಾ ಅಂತ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಅದು ಕೂಡ ಅವ್ರಿಗೆ ಹೆದರ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ನಿಮ್ ಆರಾ ಏನಿದೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಟ್ಸ್ ಸ್ಲೈಟ್ಲಿ ಅವ್ರ ಒಂಥರ ಹೇಗೋ ಏನೋ ನಾನು ಮಾತಾಡಿದ್ರೆ ಅಥವಾ ಅಪ್ರೋಚ್ ಮಾಡಿದ್ರೆ ಪೈಲ್ 1 ಅನ್ನೋ ಒಂದು ಭಯ ಕೂಡ ಅವ್ರಿಗೆ ಕಾಡ್ತಾ ಇರುವಂತದ್ದು. ವೀಲ್ ಆಫ್ ಫಾರ್ಚೂನ್. ಓಕೆ, ಸಮ್ವೇರ್ ಐ ಡೂ ಫೀಲ್ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ವಿತ್ ದ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಏನೋ ಎಲ್ಲಾನು ಒಂದ್ ಕಡೆ ಒಂಥರ ಚೇಂಜ್ ಮಾಡಬೇಕು ಅನ್ನೋ ಒಂದು ಮನ್ಸು ಮಾಡಿರುವಂತದ್ದು. ಅಂದ್ರೆ ಎಲ್ಲಾನು ಎಂಡ್ ಮಾಡೋಣ ಈ ಸಿಚುಯೇಷನ್, ಬಿಕಾಸ್ ಅದು ಅವ್ರಿಗೆ ತುಂಬಾ ವರಿನ ಕಾಸ್ ಮಾಡ್ತಾ ಇದೆ, ತುಂಬಾ ಒಂದು ಬಾದರ್ ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಸಾಕಷ್ಟು ಅವ್ರಿಗೆ ಈ ಟೆನ್ಷನ್, ಈ ಸ್ಟ್ರೆಸ್ ಇಂದ ಸಾಕಾಗಿದೆ ಅನ್ನೋ ತರ. ಹಾಗಾಗಿ ಇದರಿಂದ ಎಲ್ಲಾನು ಎಂಡ್ ಮಾಡೋಣ, ಈ ಒಂದು ಕನ್ಕ್ಲೂಷನ್ಗೆ ಬರೋಣ ಈ ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ಈ ಕನೆಕ್ಷನ್ ಅಲ್ಲಿ ಅನ್ನೋ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು. ಸೊ ಲೆಟ್ಸ್ ಸಿ ಮೋರ್. ಓಕೆ, ಇನ್ನು ಏನಿದೆ ಅವರ ಕರೆಂಟ್ ಎನರ್ಜೀಸ್ ಅಂಡ್ ಥಾಟ್ಸ್ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ.
Universe, please guide me. What are the current energies and thoughts of this person? ಓಕೆ ಸಿ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ಓಕೆ, ಸೊ ಕಿಂಗ್ ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಆಸ್ ವೆಲ್ ಆಸ್ ಕಿಂಗ್ ಆಫ್ ಸ್ಪೋರ್ಟ್ಸ್. ಓಕೆ, ಸೊ ಒಂದು ಡಿವೈನ್ ಕೌಂಟರ್ ಪಾರ್ಟ್. ಓಕೆ, ಪ್ರಾಬಬ್ಲಿ ಐ ಡೂ ಫೀಲ್ ಈ ವ್ಯಕ್ತಿ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ಇದ್ದಾರೆ ಅವರ ನಿಮ್ಮ ಒಂದು ಡಿವೈನ್ ಮೇಲ್ ಕೌಂಟರ್ ಪಾರ್ಟ್ ಇರಬಹುದು ಅಥವಾ ಡಿವೈನ್ ಫಿಮೇಲ್ ಕೌಂಟರ್ ಪಾರ್ಟ್ ಇರಬಹುದು. ಎಲ್ಲೋ ಒಂದ್ ಕಡೆ ನೀವಿಬ್ರು ಕೂಡ ಈ ಒಂದು ಎನರ್ಜೀಸ್ ನ ಮಿರರ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಾ, ನೀವು ಸಪೋಸ್ ಈ ಕನೆಕ್ಷನ್ ಇಂದ ಎಮೋಷನಲಿ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ ಬಗ್ಗೆ ಹೆಚ್ಚು ಥಿಂಕ್ ಮಾಡದೇ ಇರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿನ ಇಗ್ನೋರ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗೇನೆ ಈ ವ್ಯಕ್ತಿ ಕೂಡ ನಿಮ್ಮನ್ನ ಸೇಮ್ ಮಿರರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಕೂಡ ನಿಮ್ಮನ್ನ ಇಗ್ನೋರ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇರೋದು, ನಿಮ್ಮಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರುವಂತದ್ದು, ಹಾಗೆ ನಿಮ್ಮಿಂದ ಒಂದು ಎಮೋಷನಲಿ ಒಂಥರ ಎಲ್ಲಾನು ಒಂದು ಕಟ್ ಆಫ್ ಮಾಡೋಣ ಈ ಕನೆಕ್ಷನ್ ಅಲ್ಲಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಸೇಮ್ ಓಕೆ, ದ ವೇ ನೀವೇನ್ ಥಿಂಕ್ ಮಾಡ್ತಾ ಇದ್ರೆ ಈ ವ್ಯಕ್ತಿ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ, ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿನೂ ಕೂಡ ಈ ಕನೆಕ್ಷನ್ ಬಗ್ಗೆ ಹಾಗೆ ಈ ಒಂದು ನಿಮ್ಮ ಬಗ್ಗೆ ಟು ಬಿ ಸ್ಪೆಸಿಫಿಕ್ ನಿಮ್ಮ ಬಗ್ಗೆ ಅವರು ಕೂಡ ಹಾಗೇನೆ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ. ಓಕೆ, ವಾಟ್ ಎಲ್ಸ್ ಇಸ್ ದೇರ್? ಚಾರಿಯಟ್. ಓಕೆ, ಚಾರಿಯಟ್ ಇರೋದ್ರಿಂದ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಎಷ್ಟೇ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರು ಕೂಡ, ಎಷ್ಟೇ ಒಂದು ಎಮೋಷನಲಿ ಡಿಟ್ಯಾಚ್ ಆಗೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಡೀಪ್ ಡೌನ್ ಅಲ್ಲಿ ಏನು ಒಂದು ಹೋಪ್ ಅಂತ ಅಂದ್ರೆ ಲೆಟ್ಸ್ ಗೋ ಫಾರ್ವರ್ಡ್. ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ನಾನೇ ಎಲ್ಲಾನು ಮರೆತು ಮುಂದೆ ಹೋಗೋಣ, ನಾನೇ ಒಂದು ಸ್ಟೆಪ್ ಹೆಜ್ಜೆ ಒಂದು ಮುಂದೆ ಇಡೋಣ ಅನ್ನೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ದೇ ವಾಂಟ್ ಟು ಕಮ್ ಫಾರ್ವರ್ಡ್. ಎಲ್ಲೊಂದ್ ಕಡೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಎಲ್ಲಾನು ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡ್ತಾ ಇರುವಂತದ್ದು. ಈ ಚಾರಿಯಟ್ ಕಾರ್ಡ್ ಇದೆ. ಈ ಚಾರಿಯಟ್ ಕಾರ್ಡ್ ನೋಡಿ, ಚಾರಿಯಟ್ ಕಾರ್ಡ್ ಆಲ್ವೇಸ್ ಇಂಡಿಕೇಟ್ಸ್ ಏನೋ ಒಂದು ಮೂವ್ಮೆಂಟ್ ನ ಇಂಡಿಕೇಟ್ ಮಾಡುವಂತ ಕಾರ್ಡ್. ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗಬೇಕು ಅಂತ ಒಂದು ವಿಲ್ ಪವರ್ ನ ಸೆಟ್ ಮಾಡ್ಕೊಳ್ತೀವಲ್ಲ, ಸೊ ಅವಾಗ ಅದನ್ನ ಇಂಡಿಕೇಟ್ ಮಾಡುವಂತ ಕಾರ್ಡ್ ಇದು. ಸೊ ಈ ಕಾರ್ಡ್ ನಲ್ಲಿ ನೋಡಿ, ಇಲ್ಲಿ ಒಂದು ಬ್ಲಾಕ್ ಅನಿಮಲ್, ಇಲ್ಲೊಂದು ಬ್ಲಾಕ್ ಅನಿಮಲ್, ಹಾಗೆ ಇಲ್ಲೊಂದು ವೈಟ್ ಅನಿಮಲ್ ಇದೆ. ಓಕೆ, ಸೊ ಎಲ್ಲೊಂದ್ ಕಡೆ ಎರಡು ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಸಮ್ ಬ್ಯಾಲೆನ್ಸ್ ಇಸ್ ದೇರ್. ಈ ಒಂದು ಚಾರಿಯಟ್ ನ ಹೇಗೆ ಐ ಡೋಂಟ್ ನೋ ಯಾವ ಅನಿಮಲ್ ಇದು ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಸಮ್ ಈಜಿಪ್ಷಿಯನ್ ಅನಿಮಲ್ಸ್ ಅಂತ ಅನ್ಸುತ್ತೆ. ಸೊ ಇದು ಒಂದು ಬ್ಲಾಕ್ ಅಂಡ್ ಇದು ಒಂದು ವೈಟ್, ಅಂದ್ರೆ ಒಂದು ಇನ್ ಯಾಂಗ್ ಅಂತ ಏನ್ ಹೇಳ್ತಾರಲ್ಲ, ಒಂದು ಮೇಲ್ ಎನರ್ಜಿ ಹಾಗೆ ಒಂದು ಫಿಮೇಲ್ ಎನರ್ಜಿನ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲ ಒಂದ್ ಕಡೆ ಈ ಚಾರಿಯಟ್ ನ ಇವೆರಡು ಒಂಥರ ಬ್ಯಾಲೆನ್ಸ್ಡ್ ಆಗಿ ಮುಂದೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಇವಾಗ. ಹಾಗೆ ಈ ವ್ಯಕ್ತಿಗೂ ಕೂಡ ಹೇಗೆ ಅಂತ ಅಂದ್ರೆ, ಈ ಕನೆಕ್ಷನ್ ಅಲ್ಲಿ ಪ್ರಾಬಬ್ಲಿ ಐ ಡೂ ಫೀಲ್ ಈ ವ್ಯಕ್ತಿ ಸಾಕಷ್ಟು ಅವೈಲಬಲ್ ಇರ್ಲಿಲ್ಲ ಮುಂಚೆ, ಎಮೋಷನಲ್ ಆಗಿ ಅವೈಲಬಲ್ ಇರ್ಲಿಲ್ಲ, ತುಂಬಾ ಒಂಥರ ಯಾವಾಗ್ಲೂ ನಿಮ್ಗೆ ಕನ್ಸರ್ನ್ ತೋರಿಸೋ ವಿಷಯದಲ್ಲೇ ಇರ್ಬೋದು ಅಥವಾ ನಿಮ್ಗೆ ಪ್ರೀತಿ ಕೊಡೋ ವಿಚಾರದಲ್ಲಿ ಇರ್ಬೋದು, ಸಾಕಷ್ಟು ಎಫರ್ಟ್ ನಿಮ್ಮಿಂದ ಬರ್ತಾ ಇತ್ತು, ಎಲ್ಲೋ ಒಂದು ಇಂಬ್ಯಾಲೆನ್ಸ್ ಇತ್ತು ಈ ಕನೆಕ್ಷನ್ ಅಲ್ಲಿ. ಬಟ್ ಇವಾಗ ಈ ವ್ಯಕ್ತಿಗೆ ಯಾವ ತರ ಅಂತ ಅಂದ್ರೆ, ಈ ಕನೆಕ್ಷನ್ ಅನ್ನ ಒಂದು ಬ್ಯಾಲೆನ್ಸ್ ಗೆ ತಗೊಂಡ್ ಬರೋಣ, ಎಲ್ಲಾನು ಒಂದು ಈಕ್ವಲ್ ಬ್ಯಾಲೆನ್ಸ್ ಇರಲಿ, ಈಕ್ವಲ್ ಗಿವ್ ಅಂಡ್ ಟೇಕ್ ತರ ನೋಡೋಣ ಈ ಕನೆಕ್ಷನ್ ಅನ್ನೋ ಒಂದು ಯೋಚನೆ ಮಾಡ್ತಾ ಇರೋಂಥದ್ದು. ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಸಿಕ್ಸ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟುವರ್ಡ್ಸ್ ಯು. ಎಲ್ಲೋ ಒಂದ್ ಕಡೆ ನಿಮ್ ಹತ್ರ ಬರಬೇಕು, ನಿಮ್ ಹತ್ರ ಎಲ್ಲಾನು ಹೇಳ್ಕೊಳ್ಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮನ್ಸ್ ಮಾಡಿದ್ದಾರೆ ಇವಾಗ. ಬಟ್ ಸಮ್ ಫಿಯರ್ ಇಸ್ ದೇರ್. ಓಕೆ, ಸಮ್ ಸಾರ್ಟ್ ಆಫ್ ಫಿಯರ್ ಇಸ್ ದೇರ್. ಪ್ರಾಬಬ್ಲಿ ಅವ್ರು ಈ ಹಿಂದೆ ಎಲ್ಲ ಈ ಕನೆಕ್ಷನ್ ಅಲ್ಲಿ ಹೆಚ್ಚು ಅವೈಲಬಲ್ ಇರ್ತಿರ್ಲಿಲ್ಲ, ಇಲ್ಲ ತುಂಬಾ ಒಂಥರ ನೆಗ್ಲೆಕ್ಟ್ ಮಾಡಿರುವಂತದ್ದು ನಿಮ್ಮನ್ನ, ಹಾಗೆ ಈ ಕನೆಕ್ಷನ್ ಅನ್ನ ಎಲ್ಲೋ ಒಂದ್ ಕಡೆ ಅದು ತುಂಬಾ ಬಾದರ್ ಮಾಡ್ತಾ ಇದೆ ಇವಾಗ. ನಾನೇ ಇಲ್ಲಿ ನನ್ನ ಈಗೋ ಬಿಟ್ಟು ಹೋದ್ರೂ ಕೂಡ ಈ ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ತಾರಾ, ಮತ್ತೆ ಇವ್ರು ನನ್ನ ಲೈಫಲ್ಲಿ ಬಿಟ್ಕೊಳ್ತಾರಾ, ಅಥವಾ ಮತ್ತೆ ಮುಂಚಿನ ತರನೇ ಕನೆಕ್ಷನ್ ಸರಿ ಹೋಗಬಹುದಾ ಅನ್ನೋ ಒಂದು ಥಾಟ್ ಕೂಡ ಅಥವಾ ಒಂದು ಭಯ ಕೂಡ ಈ ವ್ಯಕ್ತಿಗೆ ಇರುವಂತದ್ದು. ಐ ಡೂ ಫೀಲ್ ನಿಮ್ಗೆ ಈ ವ್ಯಕ್ತಿಯಿಂದ ಸಾಕಷ್ಟು ಒಂದು ನಿರೀಕ್ಷೆಗಳಿದೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುವಂತದ್ದು. ಅಂದ್ರೆ ಈ ವ್ಯಕ್ತಿ ಇಷ್ಟ ದಿನ ಈ ಕನೆಕ್ಷನ್ ಅಲ್ಲಿ ಎಮೋಷನಲಿ ಅವೈಲಬಲ್ ಇಲ್ಲ, ಸೊ ಇನ್ ಮುಂದೆನಾದ್ರೂ ಈ ವ್ಯಕ್ತಿ ಸ್ವಲ್ಪ ಎಮೋಷನಲ್ ಆಗಿ ಅವೈಲಬಲ್ ಇರ್ಲಿ, ಅವರೇ ಸ್ವಲ್ಪ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಹತ್ರ ಬಂದು ಕನ್ಫ್ಯೂಸ್ ಮಾಡ್ಕೊಳ್ಳಿ, ಅವ್ರ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಇರುವಂತದ್ದು. ಅಂಡ್ ಈ ವ್ಯಕ್ತಿಗೂ ಕೂಡ ಅದು ಸೆನ್ಸ್ ಆಗ್ತಾ ಇದೆ, ಅವ್ರು ಅದನ್ನ ಪಿಕ್ ಮಾಡಬಹುದು. ಬಿಕಾಸ್ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಇಲ್ಲಿ ಕ್ವೀನ್ ಆಫ್ ಸ್ವೋರ್ಡ್ಸ್ ಅಂಡ್ ಆಸ್ ವೆಲ್ ಆಸ್ ಕಿಂಗ್ ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ನೀವಿಬ್ರು ಎನರ್ಜೆಟಿಕಲಿ ವೆರಿ ಮಚ್ ಕನೆಕ್ಟೆಡ್. ಓಕೆ, ಆಸ್ ಈ ಎರಡನ್ನೂ ಕೂಡ ಡಿವೈನ್ ಕೌಂಟರ್ ಪಾರ್ಟ್ ಆಗಿರೋದ್ರಿಂದ ನೀವಿಬ್ರು ಕೂಡ ಇಲ್ಲೊಂದ್ ಕಡೆ ಎನರ್ಜಿ ವೈಸ್ ಅಲ್ಲಿ ನೀವು ತುಂಬಾನೇ ಒಂದು ಡೀಪ್ ಕನೆಕ್ಷನ್ ಇರುವಂತದ್ದು. ಸೊ ಹಾಗಾಗಿ ನೀವು ಏನೇ ಎನರ್ಜೆಟಿಕಲ್ ಆಗಿ ಫೀಲ್ ಮಾಡಿದ್ರು ಕೂಡ ಈ ಪರ್ಸನ್ ಅದನ್ನ ಈಸಿಯಾಗಿ ಪಿಕ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ, ಇನ್ನು ಒಂದೆರಡು ಕಾರ್ಡ್ಸ್ ನ ಫುಲ್ ಮಾಡಿ ನೋಡೋಣ, ಅವ್ರಿಗೆ ಏನು ಫೀಲಿಂಗ್ಸ್ ಇದೆ, ಏನು ಅವರ ವಾಟ್ ಈಸ್ ಗೋಯಿಂಗ್ ಆನ್ ಅವರ ತಲೆನಲ್ಲಿ ಅನ್ನೋದನ್ನ. ಓಕೆ, what else is there?
Ten of Pentacles. Okay. Also bottom of the deck ಕೂಡ Page of Swords again. See, Ten of Pentacles ಇರೋದ್ರಿಂದ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಹೈಡ್ ಸಮಥಿಂಗ್. ಓಕೆ, ನಿಮ್ಮಿಂದ ಏನೋ ಒಂದನ್ನ ಮುಚ್ಚಿಡೋ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಅವರು ಸಾಕಷ್ಟು ಒಳಗಡೆ ಏನ್ ಫೀಲ್ ಮಾಡ್ತಾ ಇದಾರಲ್ಲ ಅದನ್ನ ಅವ್ರ ಮುಂದೆ ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇಲ್ಲ. ದಟ್ ನಾನು ಈ ತರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತನೋ ಅಥವಾ ಈ ತರ ಅವ್ರ ಜೊತೆ ನನ್ಗೊಂದು ಎಮೋಷನಲ್ ಬಾಂಡಿಂಗ್ ಬೇಕು ಅನ್ನೋದನ್ನ ಅವ್ರು ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇಲ್ಲ. ಬಟ್ ಡೀಪ್ ಡೌನ್ ಅಲ್ಲಿ ಡೆಫಿನೆಟ್ ಆಗಿ ಇದೆ. ಬಟ್ ಅವ್ರ ಮೇಲ್ಗಡೆ ತುಂಬಾ ಪ್ರಾಕ್ಟಿಕಲ್ ಆಗಿರೋ ತರ ಯೋಚನೆ ಮಾಡ್ತಾ ಇದಾರೆ, ಬಿಹೇವ್ ಮಾಡ್ತಾ ಇದಾರೆ, ತುಂಬಾ ಕಾಮ್ ಆಗಿರೋ ತರ ತೋರಿಸ್ಕೊಳ್ತಾ ಇದಾರೆ. ಹಾಗಾಗಿ ನಿಮ್ಗೆ ಏನೋ ಒಂದು ಕನ್ಫ್ಯೂಷನ್, ವಾಟ್ ಈಸ್ ಗೋಯಿಂಗ್ ಆನ್ ಈ ಪರ್ಸನ್ ಲೈಫ್ ಅಲ್ಲಿ ಅಥವಾ ಈ ಪರ್ಸನ್ ತಲೆನಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಸಾಕಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇರುವಂತದ್ದು. ಅಂಡ್ ಆಲ್ಸೋ ಐ ಡೂ ಫೀಲ್ ಟೆನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ ಅಂಡ್ ಆಲ್ಸೋ ನೀವು ಕೂಡ ಸಾಕಷ್ಟೊಂದು ಫೇಕ್ ಮಾಡ್ತಾ ಇದ್ದೀರಾ ಅಂತ. ಟೆನ್ ಆಫ್ ಪೆಂಟಕಲ್ಸ್ ಅಲಾಂಗ್ ವಿತ್ 5 ಆಫ್ ಸ್ವೋರ್ಡ್ಸ್ ಇರೋದು. ಸೊ ಡೆಫಿನೆಟ್ ಆಗಿ ನೀವು ಇಬ್ರು ಕೂಡ ಆಸ್ ಐ ಸೆಡ್ ಎನರ್ಜೆಟಿಕಲಿ ಕನೆಕ್ಷನ್ ಇರೋದ್ರಿಂದ ಎಲ್ಲೋ ನೀವು ಕೂಡ ಸಾಕಷ್ಟೊಂದು ಫೇಕ್ ಮಾಡ್ತಾ ಇದ್ದೀರಾ. ಎದುರಿಗೆ ಬಂದಾಗ ಏನೋ ಒಂಥರ ಫೀಲ್ ಆಗ್ತಾ ಇಲ್ಲ ಅಥವಾ ಏನೋ ನಿಮ್ಮಿಬ್ರಿಗೂ ಈ ಕನೆಕ್ಷನ್ ಏನು ಅಷ್ಟು ಬಾದರ್ ಮಾಡ್ತಾ ಇಲ್ಲ ಅನ್ನೋ ತರ ಇಬ್ರು ತೋರಿಸ್ಕೊಳ್ತಾ ಇದ್ದೀರಾ. ಬಟ್ ಬಿಹೈಂಡ್ ದ ಸೀನ್ ಎಲ್ಲೋ ಒಂದ್ ಕಡೆ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪ್ನಿಂಗ್. ಓಕೆ, ಅಂಡ್ ಆಸ್ ಐ ಸೆಡ್ ಓಕೆ, ಕಮ್ಯುನಿಕೇಶನ್ ಇಸ್ ಅ ಮೇಜರ್ ಬ್ಲಾಕೇಜ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಸಾಕಷ್ಟು ಜನ ಇಲ್ಲಿ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ಐ ಡೂ ಫೀಲ್ ನೀವು ಇನ್ನೂ ಸಪರೇಷನ್ ಅಲ್ಲಿ ಇದ್ದೀರಾ ಅಥವಾ ಒಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋದು ಕೂಡ ನನಗೆ ಐ ಕ್ಯಾನ್ ಫೀಲ್ ಬಿಕಾಸ್ 5 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ದ ಚಾರಿಯಟ್ ಇರೋವಂಥದ್ದು. ಓಕೆ, ಸೊ ಖಂಡಿತವಾಗ್ಲೂ ಇಲ್ಲಿ ಕಮ್ಯುನಿಕೇಶನ್ ಇಸ್ ಸಮಥಿಂಗ್, ಅದು ನಿಮ್ಮಿಬ್ಬರ ಮಧ್ಯೆ ಇಟ್ಸ್ ನಾಟ್ ಹ್ಯಾಪನಿಂಗ್. ಎಲ್ಲೋ ಒಂದ್ ಕಡೆ ಮಾತುಕತೆ ಆಗಿರ್ಬೋದು, ಇಂಟ್ರಾಕ್ಷನ್ ಅದೇನು ನಡೀತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ. ಹಾಗಾಗಿ ಸಾಕಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಕ್ರಿಯೇಟ್ ಆಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಚೆಕ್ ನಿಮ್ಗೆ ಏನ್ ಮೆಸೇಜಸ್ ಇದೆ ಅನ್ನೋದನ್ನ. ಓಕೆ, ಸೊ ಲೆಟ್ ಸಿ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಇಂದ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರ್ಬೋದು ಅಥವಾ ಒಂದು ಸಪರೇಷನ್ ಇರ್ಬೋದು. ಸೊ ಅವರಿಂದ ನಿಮ್ಗೆ ಏನ್ ಮೆಸೇಜಸ್ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಲೆಟ್ ಸಿ ಸೋಲ್ಮೇಟ್. ಓಕೆ, ಐ ಡೂ ಫೀಲ್ ನಾನು ಆಗ್ಲೂ ಕೂಡ ಹೇಳಿದೆ ಕ್ವೀನ್ ಆಫ್ ಸ್ವೋರ್ಡ್ಸ್ ಇತ್ತು ಅಂಡ್ ಆಲ್ಸೋ ಕಿಂಗ್ ಆಫ್ ಸ್ವೋರ್ಡ್ಸ್ ಇತ್ತು ಕಾರ್ಡ್ಸ್ ಸ್ಪ್ರೆಡ್ ಅಲ್ಲಿ. ಸೊ ಅವಾಗ್ಲೇನೆ ನಾನು ಹೇಳಿದೆ ದಿಸ್ ಪರ್ಸನ್ ಇಸ್ ಅ ಡಿವೈನ್ ಕೌಂಟರ್ ಪಾರ್ಟ್ ಅನ್ನೋ ತರ. ಹಾಗೇನೆ ಇಲ್ಲಿ ಸೋಲ್ಮೇಟ್ ಕಾರ್ಡ್ ಬಂದಿರುವಂತದ್ದು. ಓಕೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇವರು ನಿಮ್ಮ ಒಂದು ಸೋಲ್ಮೇಟ್. ಓಕೆ, ಪ್ರಾಬಬ್ಲಿ ಐ ಡೂ ಫೀಲ್ ಒಂದು ಹೈಯರ್ ಲೆವೆಲ್ ಆಫ್ ಸೋಲ್ಮೇಟ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ಅಂದ್ರೆ ಸಮ್ ಸಾರ್ಟ್ ಆಫ್ ಸ್ಪಿರಿಚುವಲ್ ಲೆಸನ್ ಕೂಡ ಈ ವ್ಯಕ್ತಿಯಿಂದ ನೀವು ಕಲಿಯುವಂತದ್ದಿರುವಂತದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ಐ ಡೂ ಸಿ ಇಲ್ಲಿ ಹಾರ್ಟ್ ಫಾಗ್ ಬಂದಿರುವಂತದ್ದು, ಸಮ್ ಮಿಕ್ಸ್ಡ್ ಸಿಗ್ನಲ್ಸ್. ಸೊ ನಾನು ಹೇಳ್ದೆ ಅಲ್ಲ, ಈ ವ್ಯಕ್ತಿ ತಲೆನಲ್ಲಿ ಏನ್ ಓಡ್ತಾ ಇದೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸಾಕಷ್ಟು ಕನ್ಫ್ಯೂಷನ್ಸ್ ನ ಇವ್ರು ಕ್ರಿಯೇಟ್ ಮಾಡ್ತಾ ಇದಾರೆ. ದಟ್ ಒಳಗಡೆ ಅವ್ರಿಗೆ ಸಾಕಷ್ಟು ಎಮೋಷನಲಿ ತುಂಬಾ ಅಟ್ಯಾಚ್ಮೆಂಟ್ ಇರುವಂತದ್ದು ನಿಮಗೆ. ಬಟ್ ಹೊರಗಡೆ ದೇ ಆರ್ ಪೋಟ್ರೇಯಿಂಗ್ ಎಲ್ಲೋ ಒಂದ್ ಕಡೆ ಹೊರಗಡೆ ತುಂಬಾ ಒಂಥರ ನಾನು ಪ್ರಾಕ್ಟಿಕಲ್ ವ್ಯಕ್ತಿ, ನನ್ಗೇನು ಬಾದರ್ ಮಾಡ್ತಾ ಇಲ್ಲ, ಐ ಆಮ್ ವೆರಿ ಕಾಮ್ ಕೂಲ್ ಅನ್ನೋ ತರ ತೋರಿಸ್ಕೊಳ್ತಾ ಇದಾರೆ. ಸೊ ಹಾಗಾಗಿ ನಿಮ್ಗೆ ಕೂಡ ಮಿಕ್ಸ್ಡ್ ಸಿಗ್ನಲ್ಸ್ ನ ಕೊಡ್ತಾ ಇರುವಂತದ್ದು. ಬಟ್ ಡೆಫಿನೆಟ್ಲಿ ಸೋಲ್ಮೇಟ್ ಕಾರ್ಡ್ ಇರೋದ್ರಿಂದ ಡೀಪ್ ಲವ್ ಇರುವಂತದ್ದು, ಇಲ್ಲ ಒಂದ್ ಕಡೆ ಆ ಒಂದು ಯೂನಿಟಿ, ಆ ಒಂದು ಕನೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಒಂದು ಯೂನಿಯನ್ ಇರುವಂತದ್ದು ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. And also I do feel some religious, maybe some religious, ಆ ಒಂದು ಬ್ಲಾಕೇಜ್ ಕೂಡ ಇರುವಂತ ಚಾನ್ಸಸ್ ಅಥವಾ ಕ್ಯಾಸ್ಟ್ ಅಥವಾ ರಿಲಿಜಿಯನ್ ಬ್ಲಾಕೇಜ್ ಇಸ್ ವಾಟ್ ಆಲ್ಸೋ ಐ ಆಮ್ ಪಿಕಿಂಗ್ ಅಪ್ ಅಗೇನ್ ಅಂಡ್ ಅಗೇನ್. ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಸಾಕಷ್ಟು ಒಂದು ಪ್ರೇಯರ್ ಅಥವಾ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ತಾ ಇರುವಂತದ್ದು ಈ ಕನೆಕ್ಷನ್ ಬಗ್ಗೆ. ಅಂಡ್ ಆ ಒಂದು ಫೇತ್ ನ ಕಂಟಿನ್ಯೂ ಮಾಡಿ. ಡೆಫಿನೆಟ್ ಆಗಿ ಏನು ದಟ್ ವಿಜುವಲೈಸೇಷನ್ ಅಥವಾ ಒಂದು ಫೇತ್ ಏನಿದೆ ಅದು ಖಂಡಿತವಾಗ್ಲೂ ಈ ಕನೆಕ್ಷನ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದ್ರೂ ಇವತ್ತಿನ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಅಂಡ್ ಪರ್ಸನಲ್ ರೀಡಿಂಗ್ಗೆ ನಾನು ಆಸ್ ಐ ಸೆಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಪರ್ಸನಲ್ ರೀಡಿಂಗ್ಸ್ ನ ಕೂಡ ತಗೊಳ್ಬಹುದು. ಸೊ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ ಇವತ್ತು ನಿಮ್ಮ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಸೊ ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಐ ಡೋಂಟ್ ನೋ, ನನಗೆ ಯು ನೋ ವಾಟ್, ಯೂಶಲಿ ನನಗೆ ಯಾವಾಗಲೇ ರೀಡಿಂಗ್ಸ್ ನ ಮಾಡಬೇಕಾದ್ರೂ ಫೈಲ್ ನಂಬರ್ 2ಗೆ ನಾನು ಈಸಿಯಾಗಿ ಕನೆಕ್ಟ್ ಆಗ್ತೀನಿ ಅಂತ ಅನ್ಸುತ್ತೆ ಯಾವಾಗ್ಲೂ. ಅಂಡ್ ಆಲ್ಸೋ ಕಾರ್ಡ್ಸ್ ಶಫಲ್ ಮಾಡಬೇಕಾದ್ರೂ ಕೂಡ ನನಗೆ ಎನರ್ಜೀಸ್ ಏನ್ ನಾನು ರೈಟ್ ನೌ ಐ ಆಮ್ ಪಿಕಿಂಗ್ ಅಂತ ಅಂದ್ರೆ ಯು ಆರ್ ಸಮ್ವೇರ್ ವೆರಿ ಇಂಟೆಲಿಜೆಂಟ್ ಸೋಲ್ ಅಂತ ಅನ್ಸುತ್ತೆ, ವೆರಿ ಸ್ಪಿರಿಚುವಲ್ ಸೋಲ್. ಓಕೆ, ಅಂಡ್ ಎಲ್ಲ ಒಂದ್ ಕಡೆ ನೀವು ವೆರಿ ಇನ್ನೋಸೆಂಟ್, ತುಂಬಾ ಇನ್ನೋಸೆಂಟ್ ಸೋಲ್ಸ್ ನೀವು. ಯಾರ್ಯಾರು ಹೂಎವರ್ ಹೂ ಹ್ಯಾವ್ ಚೂಸನ್ ಪೈಲ್ ನಂಬರ್ 2 ಅಲ್ಲ, ಯಾರ್ಯಾರು ಪೈಲ್ ನಂಬರ್ 2 ನ ಸೆಲೆಕ್ಟ್ ಮಾಡಿದ್ದೀರಾ, ಇವೆಲ್ಲ ತುಂಬಾ ಒಂದು ಇನ್ನೋಸೆಂಟ್ ಸೋಲ್ಗಳು, ವೆರಿ ನರ್ಚರಿಂಗ್ ಎನರ್ಜೀಸ್ ನನಗೆ ನಿಮ್ ಕಡೆಯಿಂದ ಪಿಕ್ ಮಾಡ್ತಾ ಇರುವಂತದ್ದು. ಅಂಡ್ ಐ ಆಲ್ವೇಸ್ ಫೀಲ್ ಏನೋ ಒಂದ್ ಕಡೆ ನಿಮ್ಗೆ ಎಲ್ಲ ನೀವು ಇದ್ದಿರೋ ಜಾಗದಲ್ಲಿ ಸುತ್ತಮುತ್ತ ಜನಗಳಿಂದ ನಿಮ್ಗೆ ಹೆಚ್ಚು ಪ್ರೀತಿ ಸಿಕ್ಕಿಲ್ಲ.
ಬಟ್ ನೀವು ಯಾವಾಗಲೂ ಪ್ರೀತಿನ ಹೆಚ್ಚು ಕೊಟ್ಟಿದ್ದೀರಾ ಜನಗಳಿಗೆ, ಅಂದ್ರೆ ಆ ನರ್ಚರಿಂಗ್ ಕೆಪಾಸಿಟಿ ನಿಮ್ಮಲ್ಲಿರುವಂಥದ್ದು, ಬೇರೆಯವ್ರಿಗೆ ಕೇರ್ ಮಾಡ್ತೀರಾ, ಬೇರೆಯವ್ರಿಗೆ ತುಂಬಾ ಕಾಳಜಿಯನ್ನು ವಹಿಸ್ತೀರಾ. ಸೊ ಇದೆಲ್ಲ ಒಂದು ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ಓಕೆ, ವೆರಿ ಬ್ಯೂಟಿಫುಲ್ ಎನರ್ಜೀಸ್ ನಿಮ್ಮ ಕಡೆಯಿಂದ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಕರೆಂಟ್ ಎನರ್ಜೀಸ್ ಏನು, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಏನು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಪ್ಲೀಸ್ ಗೈಡ್ ಮೀ. ಆದಷ್ಟು ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಯಾವಾಗ ನಾನು ಶಫಲ್ ಮಾಡ್ತಾ ಇರ್ತೀನಿ ಅವಾಗ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಥಿಂಕ್ ಆಫ್ ದಿಸ್ ಪರ್ಸನ್, ಅವ್ರ ಹೆಸರನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ 1 2 3 ಟೈಮ್ಸ್, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ಈಸಿ ಆಗುತ್ತೆ. ಓಕೆ, 10 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸ್ವೋರ್ಡ್ಸ್. ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನನಗೆ ನೀವು ಸಾಕಷ್ಟು 10 ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಅಂತ. ಓಕೆ, ಏಸ್ ಆಫ್ ವಾಂಡ್ಸ್, ಓ ಮೈ ಗುಡ್ನೆಸ್, 5 ಆಫ್ ಪೆಂಟಿಕಲ್ಸ್, 9 ಆಫ್ ಸ್ವೋರ್ಡ್ಸ್. ಓಕೆ, ಬಾಟಮ್ ಆಫ್ ದ ಡೆಕ್ ಅಗೈನ್ 6 ಆಫ್ ವಾಂಡ್ಸ್ ಇರುವಂತದ್ದು. ಓಕೆ, ಸಿ ಪೈಲ್ ನಂಬರ್ 2, ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನಾನು ಚೆಕ್ ಮಾಡಬೇಕು ಅಂತ ಅಂದ್ರೆ ವಾಟ್ ಐ ಆಮ್ ಪಿಕಿಂಗ್ ಫ್ರಮ್ ದ ಸ್ಪ್ರೆಡ್ ಅಂತ ಅಂದ್ರೆ ಸಿ 5 ಆಫ್ ಪೆಂಟಕಲ್ಸ್ ಅಲಾಂಗ್ ವಿತ್ 9 ಆಫ್ ಸ್ವೋರ್ಡ್ಸ್ ಇರುವಂತದ್ದು. ಸೊ ವೆರಿ ನೆಗೆಟಿವ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಫ್ರಮ್ ದೇರ್ ಎಂಡ್. ಓಕೆ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಆರ್ ವೆರಿ ನೆಗೆಟಿವ್, ವೆರಿ ಮಚ್ ನೆಗೆಟಿವ್ ಇನ್ ಫ್ಯಾಕ್ಟ್. ಬಿಕಾಸ್ 5 ಆಫ್ ಪೆಂಟಿಕಲ್ಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಎಮೋಷನಲ್ ಲಾಸ್ ಆಗಿರುವಂತದ್ದು, ಸಮ್ ಒಂಥರ ಅವ್ರ ತಲೆ ಒಂಥರ ಒಂದು ಪೀಸ್ಫುಲ್ ಆಗಿಲ್ಲ, ಅವ್ರ ಸ್ಟೇಟ್ ಆಫ್ ಮೈಂಡ್ ಏನಿದೆ ಅದು ಪೀಸ್ಫುಲ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೆಚ್ಚು ನಿದ್ದೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಒಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಅಥವಾ ಆಂಗ್ಸೈಟಿಲಿ ಇರುವಂತದ್ದು, ಮುಂದೆ ಏನು ಈ ಕನೆಕ್ಷನ್ ಅಲ್ಲಿ ಯಾಕೆ ಹೀಗೆಲ್ಲ ಆಗೋಯ್ತು ಅನ್ನೋ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಐ ಡೂ ಫೀಲ್ ಸಿ 10 ಆಫ್ ವಾಂಡ್ಸ್ ಇರೋದ್ರಿಂದ ದರ್ ಇಸ್ ಲಾಟ್ ಆಫ್ ಬರ್ಡನ್, ಎಲ್ಲೋ ಒಂದ್ ಕಡೆ ಹೆವಿನೆಸ್ ಫೀಲ್ ಆಗ್ತಾ ಇದೆ ಈ ವ್ಯಕ್ತಿಗೆ, ತುಂಬಾ ಒಂಥರ ಹೆವಿ ಅಂತ ಅನ್ನಿಸ್ತಾ ಇದೆ, ಒಂಥರ ಎಲ್ಲೋ ಒಂದ್ ಕಡೆ ನಿಮ್ನ ಕಳ್ಕೊಂಡೇ ಬಿಟ್ಟಿದ್ದೀನಿ ಅನ್ನೋ ಒಂದು ಭಯ ಕೂಡ ಈ ವ್ಯಕ್ತಿಗೆ ಕಾಡ್ತಾ ಇರುವಂತದ್ದು. ಐ ಡೂ ಫೀಲ್ ಯಾಕೋ ಒಂದ್ ಕಡೆ ಈ ವ್ಯಕ್ತಿಗೆ ಒಂಥರ ಒಂದು ಎಲ್ಲೋ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ತರ ನನ್ಗನ್ಸೋ ಪ್ರಕಾರ ಈ ಕನೆಕ್ಷನ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಸ್ಮೂತ್, ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಅಟ್ ಸಮ್ ಪಾಯಿಂಟ್ ಅಲ್ಲಿ ಸಡನ್ ಆಗಿ ಯಾರೋ ಒಬ್ರು ನಿಮ್ಮಿಬ್ರಲ್ಲಿ ಈ ಕನೆಕ್ಷನ್ ನಲ್ಲಿ ನಿಮ್ಮನ್ನ ಈ ವ್ಯಕ್ತಿ ಆಗಿರ್ಬೋದು ಅಥವಾ ಈ ವ್ಯಕ್ತಿನ ನೀವು ಇಬ್ರಲ್ಲಿ ಒಬ್ರು ಬಿಟ್ಟು ಹೋಗಿರೋದು ಔಟ್ ಆಫ್ ನೋವೇರ್. ಸೊ ಹಾಗಾಗಿ ಈ ವ್ಯಕ್ತಿಗೆ ಒಂಥರ ತುಂಬಾ ಬರ್ಡನ್ ಫೀಲ್ ಆಗ್ತಾ ಇರುವಂತದ್ದು, ಆ ಹೆವಿನೆಸ್ ಫೀಲ್ ಆಗ್ತಾ ಇರುವಂತದ್ದು, ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಏನಕ್ಕೆ ಈ ತರ ಎಲ್ಲ ಆಯ್ತು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸಿ ಇವೆರಡು ಕಾರ್ಡ್ಸ್ ನ ನೀವು ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ವ್ಯಕ್ತಿ ಹಾಗೆ ಈ ವ್ಯಕ್ತಿ ಇಬ್ರು 2 ಕಾರ್ಡ್ಸ್ ಅಲ್ಲೂ ಕೂಡ ಇಬ್ರು ಪರ್ಸನ್ಗಳು ಎಲ್ಲೋ ಒಂಥರ ದೂರ ಸರಿತಾ ಇರುವಂತ ಒಂದು ಇದೆ ಅಲ್ಲ, ಒಂದು ಇಮೇಜ್ ಅಲ್ಲಿ ನೀವು ಯು ಕ್ಯಾನ್ ಸಿ ದಟ್. ಸೊ ಈ ವ್ಯಕ್ತಿನೂ ಕೂಡ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇಂದ ಹಾಗೆ ನಿಮ್ಮಿಂದ ದೂರ ಸರಿಯೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ನಿಮ್ಮನ್ನ ಇಗ್ನೋರ್ ಮಾಡುವಂತದ್ದಾಗಿರಬಹುದು ಅಥವಾ ನಿಮ್ಮಿಂದ ಡಿಟ್ಯಾಚ್ ಆಗೋ ಒಂದು ಪ್ರಯತ್ನ ಮಾಡುವಂತದ್ದಾಗಿರಬಹುದು. ಸೊ ಹೀಗೆಲ್ಲ ಮಾಡ್ತಾ ಇರೋವಂಥದ್ದು. ಬಟ್ ದ ಓನ್ಲಿ ಥಿಂಗ್ ಈಸ್ ಅವ್ರು ಎಷ್ಟೇ ಡಿಟ್ಯಾಚ್ ಆಗೋ ಪ್ರಯತ್ನ ಮಾಡಿದ್ರು, ಎಷ್ಟೇ ನಿಮ್ಮನ್ನ ಇಗ್ನೋರ್ ಮಾಡುವಂತ ಒಂದು ಪ್ರಯತ್ನನ ಮಾಡಿದ್ರು ಕೂಡ ಅವ್ರು ಖುಷಿಯಾಗಿ ಮಾಡ್ತಾ ಇಲ್ಲ. ಅವ್ರಿಗೇನೋ ಈ ತರ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರು ಕೂಡ ಮನ್ಸೊಳಗೆ ಅವ್ರ ಒಂಥರ ಪೀಸ್ ಆಫ್ ಮೈಂಡ್ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲೋ ಒಂದ್ ಕಡೆ ಅದು ಡಿಪ್ರೆಷನ್ ಇರುವಂತದ್ದು. ಸಿ 3 ಆಫ್ ಸ್ವೋರ್ಡ್ಸ್ ಇದೆ. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ತುಂಬಾ ಎಕ್ಸೆಸಿವ್ ಆಗಿ ನೆಗೆಟಿವ್ ಥಾಟ್ಸ್ ಇರುವಂತದ್ದು ಈ ಕನೆಕ್ಷನ್ ಬಗ್ಗೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಈ ಕನೆಕ್ಷನ್ ಏನು ಒಂಥರ ಫ್ಯೂಚರೇ ಇಲ್ಲ, ಇನ್ನೇನು ಉಳ್ಕೊಂಡಿಲ್ಲ ಈ ಕನೆಕ್ಷನ್ ಅಲ್ಲಿ, ನಾನು ಇದ್ದು ಪ್ರಯೋಜನ ಇಲ್ಲ ಅನ್ನೋ ತರ. ಬಟ್ ದರ್ ಇಸ್ ಲಾಟ್ ಆಫ್ ಲವ್ ಟುವರ್ಡ್ಸ್ ಯು. ಓಕೆ, ಸಿನ್ಸ್ ಸಿ ಏಸ್ ಆಫ್ ವಾಂಡ್ಸ್ ಅಲಾಂಗ್ ವಿತ್ ದ ಕ್ವೀನ್ ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದರ್ ಇಸ್ ಟೂ ಮಚ್ ಆಫ್ ಲವ್ ಟುವರ್ಡ್ಸ್ ಯು. ನಿಮ್ ಕಡೆ ಎಕ್ಸೆಸಿವ್ ಆಗಿ ಒಂದು ಯೋಚನೆಗಳಿದೆ. ಎವ್ರಿ ಸೆಕೆಂಡ್ ನನಗೆ ಐ ಆಮ್ ಪಿಕಿಂಗ್ ಇಟ್, ಎವ್ರಿ ಸೆಕೆಂಡ್ ಇಸ್ ವಾಟ್ ಐ ಆಮ್ ಪಿಕಿಂಗ್ ಅಗೇನ್ ಅಂಡ್ ಅಗೇನ್. ಓಕೆ, ಸೊ ಪ್ರತಿ ಒಂದು ಕ್ಷಣನೂ ಕೂಡ ನಿಮ್ ಬಗ್ಗೆ ಯೋಚನೆಗಳು ಅವ್ರ ತಲೆನಲ್ಲಿ ಓಡ್ತಾ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಇದ್ದೀರಾ ಈ ಕನೆಕ್ಷನ್ ಇನ್ನೂ ಸ್ಟಿಲ್ ಇದ್ದೀರಾ, ನೀವು ಜಸ್ಟ್ ಯು ಆರ್ ಸಿಟಿಂಗ್ ಅಂಡ್ ಲುಕಿಂಗ್. ಓಕೆ, ಇಲ್ಲ ಒಂದ್ ಕಡೆ ನೀವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಈ ಕನೆಕ್ಷನ್ ಅನ್ನ. ಬಟ್ ಈ ವ್ಯಕ್ತಿ ಎಲ್ಲ ಒಂದ್ ಕಡೆ ಓಡ್ ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ ಬಗ್ಗೆ ಎಷ್ಟೇ ಪ್ರೀತಿ ಇರ್ಲಿ, ಕಾಳಜಿ ಇದ್ರೂ ಸಹ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದ್ರಲ್ಲಿ ಏನೋ ಒಂದು ಫ್ಯೂಚರ್ ಇಲ್ಲ, ಈ ಕನೆಕ್ಷನ್ ಏನೋ ಒಂದು ಹೋಪ್ ಇಲ್ಲ ಅನ್ನೋ ತರ ಒಂದು ಓಡ್ ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಓಕೆ, ಡೆಫಿನೆಟ್ ಆಗಿ ಪೈಲ್ ನಂಬರ್ 2 ಐ ಹ್ಯಾವ್ ಟು ಸೇ ನಿಮ್ಮ ಪರ್ಸನಿನ ಎನರ್ಜೀಸ್ ನೋಡ್ಬೇಕು ಅಂದ್ರೆ ಇಟ್ಸ್ ವೆರಿ ಒಂಥರ ಡಿಪ್ರೆಷನ್ ಇರುವಂತಹ ಒಂದು ಎನರ್ಜಿ ಅಥವಾ ಎಕ್ಸ್ಟ್ರೀಮ್ಲಿ ನೆಗೆಟಿವ್ ಥಿಂಕಿಂಗ್ ಇರುವಂತದ್ದು. ಓಕೆ, ಸೊ ಯಾವ್ಯಾವ್ದು ಕಾರ್ಡ್ಸ್ ಯೂಶಲಿ ಟ್ಯಾರೋನಲ್ಲಿ ಒಂದು ಸಫರಿಂಗ್ ನ ಇಂಡಿಕೇಟ್ ಮಾಡುತ್ತೆ ಅಥವಾ ಒಂದು ಎಮೋಷನಲ್ ಲಾಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಒಂದು ಕಾರ್ಡ್ಸ್ ಎಲ್ಲಾನು ಈ ಸ್ಪ್ರೆಡ್ ಅಲ್ಲಿ ಇರುವಂತದ್ದು. ಓಕೆ, ಎವ್ರಿ ಕಾರ್ಡ್ ಇಸ್ ದೇರ್, ಆ ನೆಗೆಟಿವ್ ಕಾರ್ಡ್ ಏನ್ ಹೇಳ್ತಾರೆ ದಟ್ ಈಸ್ ಆಲ್ ದೇರ್ ಇನ್ ದಿಸ್ ಸ್ಪ್ರೆಡ್. ಸೊ ಡೆಫಿನೆಟ್ ಆಗಿ ಪರ್ಸನ್ ಎನರ್ಜೀಸ್ ನ ನೋಡ್ಬೇಕು ಅಂತಂದ್ರೆ ದೇ ಆರ್ ನಾಟ್ ಹ್ಯಾಪಿ. ಎಲ್ಲೋ ಒಂದ್ ಕಡೆ ತುಂಬಾ ಒಂದು ಹೆವಿನೆಸ್ ಅವ್ರ ಮೈಂಡ್ ಅಲ್ಲಿ ಇರುವಂತದ್ದು.
ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ದಿಸ್ ಪರ್ಸನ್ ಇಸ್ ಆಲ್ಸೋ ವೆರಿ ಮಚ್ ಕ್ಲೋಸ್ಡ್ ಆಫ್. ಓಕೆ, ಇಲ್ಲೊಂದ್ ಕಡೆ ತುಂಬಾ ಇಗ್ನೋರ್ ಮಾಡುವಂತ ಪ್ರಯತ್ನ ನಿಮ್ನ ಮಾಡ್ತಾ ಇರುವಂತದ್ದು. ಓಕೆ, ಸಿ ಸನ್ ಕಾರ್ಡ್ ಇದೆ ಅಂಡ್ ಆಲ್ಸೋ ಸಿ ಅಗೇನ್ 7 ಆಫ್ ಪೆಂಟಕಲ್ಸ್. ಇಲ್ಲೊಂದ್ ಕಡೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ ಈ ಪೆಂಟಕಲ್ಸ್ನೆಲ್ಲಾನು. ಓಕೆ, ಸುಮ್ಮನೆ ಏನೋ ಒಂದು ಡಿಪ್ರೆಷನ್ ಅಲ್ಲಿ, ಏನೋ ಒಂದು ಲಾಸ್ ಅಲ್ಲಿ ಈ ವ್ಯಕ್ತಿ ಇಲ್ಲಿ ನೋಡಿ ಈ ಪೆಂಟಕಲ್ಸ್ ನ ನೋಡ್ತಾ ಇರುವಂತದ್ದು. ಸೊ ಈ ವ್ಯಕ್ತಿನೂ ಕೂಡ ಏನೋ ಒಂಥರ ಒಂದು ಏನು ಯೂಸ್ ಇಲ್ಲ, ನನಗೆ ಏನು ಪ್ರಯೋಜನ ಇಲ್ಲ ಕನೆಕ್ಷನ್ ಇನ್ ಮುಂದೆ, ಪೈಲ್ ನಂಬರ್ 2 ಮೂವ್ ಆನ್ ಆಗ್ಬಿಟ್ಟಿದ್ದಾರೆ, ನನ್ನ ಮರ್ತು ಬಿಟ್ಟಿದ್ದಾರೇನೋ ಅನ್ನೋ ತರ. ಅಂಡ್ ಐ ಆಲ್ಸೋ ಫೀಲ್ ಡೆಫಿನೆಟ್ ಆಗಿ ಇಲ್ಲಿ ಸಾಕಷ್ಟು ಜನ ಯು ಆರ್ ಆಲ್ ಇನ್ ದಿಸ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಥವಾ ಸಪರೇಷನ್ ಅಲ್ಲಿ ಇದ್ದೀರಾ. ಮೆಜಾರಿಟಿ ಆಫ್ ಯು ಆರ್ ಇನ್ ದಿಸ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್. ಓಕೆ, ಸೊ ಇಲ್ಲಿ ಹ್ಯಾಂಗ್ ಮ್ಯಾನ್ ಅಂಡ್ ಸನ್ ಕಾರ್ಡ್ ಇದೆ. ಓಕೆ, ಸೊ ಹ್ಯಾಂಗ್ ಮ್ಯಾನ್ ಅಂಡ್ ಸನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಅಲ್ಲಿ ಸ್ಟಕ್ ಆಗಿದ್ದೀನಿ ಅನ್ನೋ ತರ ಫೀಲ್ ಮಾಡ್ಕೊಳ್ತಾ ಇದಾರೆ. ಅಂಡ್ ಆ ಹ್ಯಾಪಿನೆಸ್ ಏನಿದೆ, ಆ ಒಂದು ಸ್ಟೆಬಿಲಿಟಿ ಏನಿದೆ, ಆ ಒಂದು ಸಂತೋಷ ನೆಮ್ಮದಿ ಏನಿದೆ, ಅವ್ರು ಇನ್ನೆಲ್ಲೋ ಒಂದ್ ಕಡೆ ಹುಡುಕ್ತಾ ಇರುವಂತದ್ದು. ದೇ ಆರ್ ಸರ್ಚಿಂಗ್ ಇಟ್ ಫಾರ್ ಸಮ್ವೇರ್ ಎಲ್ಸ್. ಓಕೆ, ಮೇ ಬಿ ಅದು ಇನ್ನೊಂದು ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಕೆಲಸದಲ್ಲಿ ಆಗಿರ್ಬೋದು, ಇನ್ನೇನೋ ಒಂದು ಅದರ್ ಥಿಂಗ್ ಅಲ್ಲಿ ದೇ ಆರ್ ಟ್ರೈಂಗ್ ಟು ಸರ್ಚ್ ಇಟ್ ದೇರ್. ಬಟ್ ಡೆಫಿನೆಟ್ ಆಗಿ ಅಲ್ಲೂ ಕೂಡ ಈ ವ್ಯಕ್ತಿ ಖುಷಿಯಾಗಿ ಇಲ್ಲ ಅಥವಾ ಒಂದು ಹ್ಯಾಪಿ ಆಗಿಲ್ಲ. ಇಲ್ಲ ಒಂದ್ ಕಡೆ ನಿಮ್ಮನ್ನ ಇಗ್ನೋರ್ ಮಾಡೋ ಒಂದು ಸಲುವಾಗೋ ಅಥವಾ ಈ ಕನೆಕ್ಷನ್ ಇಂದ ಮೂವ್ ಆನ್ ಆಗೋ ಸಲುವಾಗೋ ಅಥವಾ ನಿಮ್ಮನ್ನ ಮರೆಯೋ ಒಂದು ಸಲುವಾಗೋ ಇದನ್ನೆಲ್ಲ ಮಾಡ್ತಾ ಇರೋಂಥದ್ದು ಅಷ್ಟು ಹೊರತು. ಬಟ್ ಅವರು ಸಂತೋಷವಾಗಿ ಓಕೆ ನಾನು ಖುಷಿಯಾಗಿ ಮೂವ್ ಆನ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಯಾವ ಎನರ್ಜೀಸು ಕೂಡ ನನಗೆ ಈ ಪರ್ಸನ್ ಸೈಡ್ ಇಂದ ಕಾಣಿಸ್ತಾ ಇಲ್ಲ. ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಪೈಲ್ ನಂಬರ್ 2 ಇಸ್ ಅ ವೆರಿ ಪ್ರೆಷಿಯಸ್ ಪರ್ಸನ್ ಅನ್ನೋ ತರ. ಅಂಡ್ ನಾನು ಪೈಲ್ ನಂಬರ್ 2 ನ ಡಿಸರ್ವ್ ಮಾಡಲ್ಲ, ಆ ಒಂದು ಯೋಗ್ಯತೆ ನನಗಿಲ್ಲ, ಅವ್ರನ್ನ ನನ್ನ ಲೈಫ್ ಅಲ್ಲಿ ಉಳಿಸ್ಕೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅನ್ನೋ ಒಂದು ಆ ತರದ ಒಂದು ನೆಗೆಟಿವ್ ಎನರ್ಜೀಸ್ ಕೂಡ ಈ ವ್ಯಕ್ತಿನಲ್ಲಿ ಇರುವಂತದ್ದು. ಸಮ್ವೇರ್ ಅವ್ರಿಗೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಇರುವಂತದ್ದು. ಮೇ ಬಿ ದೇ ಆರ್ ನಾಟ್ ವೆರಿ ಫಿನಾನ್ಷಿಯಲಿ ವೆರಿ ಮಚ್ ಸ್ಟೇಬಲ್, ಇನ್ನೂ ಒಂದು ತುಂಬಾ ಸ್ಟೆಬಿಲಿಟಿ ಇಲ್ಲದೆ ಇರುವಂತದ್ದು ಕೂಡ ಇರಬಹುದು ಫಿನಾನ್ಷಿಯಲಿ, ಬಿಕಾಸ್ 5 ಆಫ್ ಪೆಂಟಕಲ್ಸ್ ಇಸ್ ದೇರ್. ಓಕೆ, 5 ಆಫ್ ಪೆಂಟಕಲ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಅವ್ರಿಗೆಲ್ಲ ಒಂದ್ ಕಡೆ ಅವ್ರಿನ್ನೂ ಫಿನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ. ಸೊ ನೀವೆಲ್ಲ ಒಂದ್ ಕಡೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರಬಹುದು, ಫಿನಾನ್ಷಿಯಲಿ ವೆರಿ ಸ್ಟೇಬಲ್ ಆಗಿದ್ದೀರಾ ಅನ್ನೋ ತರ. ಸೊ ಹಾಗಾಗಿ ಇವ್ರನ್ನ ನನ್ನ ಪೈಲ್ ನಂಬರ್ 2 ನ ಉಳಿಸ್ಕೊಳ್ಳೋದು ನನ್ನ ಲೈಫಲ್ಲಿ ಇಟ್ಸ್ ಅ ವೆರಿ ಟಫ್ ಥಿಂಗ್ ಅನ್ನೋ ತರ. ಅಂಡ್ ಐ ಡೂ ಫೀಲ್ ದಿಸ್ ಪರ್ಸನ್ ದೇರ್ ಇಸ್ ಲಾಟ್ ಆಫ್ ಟ್ರಾಮಾ. ಓಕೆ, ಈ ವ್ಯಕ್ತಿಯ ಲೈಫಲ್ಲಿ ತುಂಬಾ ಒಂದು ಪಾಸ್ಟ್ ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು, ಏನೋ ಸಮ್ ಮೇಜರ್ ಹಾರ್ಟ್ ಬ್ರೇಕ್ಸ್ ಇರುವಂತದ್ದು ಈ ವ್ಯಕ್ತಿ ಲೈಫಲ್ಲಿ. ಹಾಗೆ ಈ ವ್ಯಕ್ತಿ ಕೂಡ ಅದನ್ನ ಸಾಕಷ್ಟು ಒಂದು ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡಿ ಬಂದಿರುವಂತದ್ದು ಅವ್ರ ಲೈಫಲ್ಲಿ. ಏನೋ ಒಂದ್ ಕಡೆ ಯಾರೋ ಅವ್ರು ಬಿಟ್ಟು ಹೋಗಿರುವಂತದ್ದು, ಏನೋ ಒಂದು ಮೇಜರ್ ಆಗಿ ತುಂಬಾ ಒಂದು ಮೇಜರ್ ಹಾರ್ಟ್ ಬ್ರೇಕ್. ಸೊ ಈಗ ಅವ್ರಿಗೆ ಎಮೋಷನಲ್ ಆಗಿ ಮತ್ತೆ ಇನ್ವೆಸ್ಟ್ ಮಾಡಬೇಕು ಇನ್ನೊಬ್ರ ಮೇಲೆ ಅಂತ ಅಂದ್ರೆ ತುಂಬಾ ಹೆದರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅದೇ ಪೇನ್ ಐ ಹ್ಯಾವ್ ಟು ಗೋ ಥ್ರೂ, ಮತ್ತೆ ಇಲ್ಲಿ ಅದೇ ರಿಜೆಕ್ಷನ್ ಐ ಹ್ಯಾವ್ ಟು ಗೋ ಥ್ರೂ ಅನ್ನೋ ಒಂದು ಭಯ ಕೂಡ ಈ ವ್ಯಕ್ತಿನಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ ಲೆಟ್ ಸಿ ಇವರಿಂದ ನಿಮ್ಗೆ ಏನ್ ಮೆಸೇಜಸ್ ಇದೆ ನಿಮ್ಮ ಪರ್ಸನ್ ಇಂದ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ವಾಟ್ ಆರ್ ದೇರ್ ಮೆಸೇಜಸ್, ನಿಮ್ಗೆ ಏನ್ ಮೆಸೇಜಸ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡೋಣ. ವಾಟ್ ಆರ್ ದ ಮೆಸೇಜಸ್ ಫಾರ್ ಫೈಲ್ ನಂಬರ್ 2? What are the messages for file number 2? And I also sense some sort of regret is there ಈ ಪರ್ಸನ್ ಮೈಂಡ್ ಅಲ್ಲಿ. ಏನೋ ಒಂದು ರಿಗ್ರೆಟ್ ಇರುವಂತದ್ದು. ಮೇ ಬಿ ಅವರೆಲ್ಲಾನು ನಿಮ್ಮ ಹತ್ರ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಅನ್ಸುತ್ತೆ ಈ ಕನೆಕ್ಷನ್ ಅಲ್ಲಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇನ್ನೂ ಏನು ಹೇಳ್ಕೊಂಡಿಲ್ಲ, ನನ್ನ ಮನಸ್ಸಿನ ಭಾವನೆಗಳನ್ನ ಫೈಲ್ ನಂಬರ್ 2 ಹತ್ರ ನಾನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮುಂಚೆನೆ ನಾನು ಈ ಕನೆಕ್ಷನ್ ಅನ್ನ ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ರಿಗ್ರೆಟ್ ಕೂಡ ಈ ವ್ಯಕ್ತಿನಲ್ಲಿ ಇರುವಂತದ್ದು. ಲೆಟ್ಸ್ ಸಿ ಅವ್ರ ಮೆಸೇಜಸ್ ಏನಿದೆ ಅನ್ನೋದನ್ನ. ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಲಾಟ್ ಆಫ್ ಹೀಲಿಂಗ್. ಫೈಲ್ ನಂಬರ್ 2 ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಒಂದು ಹೀಲಿಂಗ್ ನ ಅವಶ್ಯಕತೆ ಇರುವಂತದ್ದು. ಫರ್ಗಿವ್ನೆಸ್. ಓಕೆ, ಸಿ ಇಲ್ಲಿ ಫರ್ಗಿವ್ನೆಸ್ ಕಾರ್ಡ್ ಇರೋವಂಥದ್ದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ದೇ ಆರ್ ಇನ್ ದಿಸ್ ಪೇನ್. ನಿಮ್ಮನ್ನ ಸಾಕಷ್ಟು ಹರ್ಟ್ ಮಾಡಿರೋ ಕಾರಣಕ್ಕೆ ಅವರು ಕೂಡ ಹರ್ಟ್ ಆಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಏನೋ ಒಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನಿಮ್ಮನ್ನ ಏನ್ ಅವ್ರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ಸೋಫಾರ್, ಅದಕ್ಕೆ ನಿಮ್ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಒಂದು ಭಾವನೆ ಇರುವಂತದ್ದು. ಅಂಡ್ ಮಿಸ್ಸಿಂಗ್ ಯು, ಕ್ರೇವಿಂಗ್, ಡಿಸೈರಿಂಗ್. ಡೆಫಿನೆಟ್ ಆಗಿ ಐ ಡೂ ಫೀಲ್ ದಿಸ್ ಪರ್ಸನ್, ನಾನು ಆಗ್ಲೂ ಕೂಡ ಹೇಳಿದ್ನಲ್ಲ ನಿಮ್ಗೆ ಇನಿಷಿಯಲ್ ಆಗು ಹೇಳಿದೆ, ಸಿನ್ಸ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಇತ್ತು ಅಂಡ್ ಅಲಾಂಗ್ ವಿತ್ ದಟ್ ಏಸ್ ಆಫ್ ವಾಂಡ್ಸ್ ಇತ್ತು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಸ್ಟ್ರಾಂಗ್ ಫೀಲಿಂಗ್ಸ್ ಫಾರ್ ಯು. ಸಿಕ್ಕಾಬಟ್ಟೆ ಅಟ್ರಾಕ್ಷನ್ ಇರುವಂತದ್ದು. ಎಲ್ಲೋ ಒಂದ್ ಕಡೆ ನೀವಿಬ್ರು ಹೆಂಗೆ ಅಂತ ಅಂದ್ರೆ ದೂರ ಇದ್ರೂ ಕೂಡ, ಸಪರೇಷನ್ ಅಲ್ಲಿ ಇದ್ರೂ ಕೂಡ ಯು ಆರ್ ಡೈಯಿಂಗ್ ಟು ಬಿ ವಿತ್ ಈಚ್ ಅದರ್. ಎಲ್ಲೋ ಒಂದ್ ಕಡೆ ಇಬ್ರು ಒಟ್ಟಿಗೆ ಇರಬೇಕು ಅನ್ನೋ ಒಂಥರ ಕಾಯ್ತಾ ಇದ್ದೀರಾ, ಅದಕ್ಕೆ ಕ್ರೇವ್ ಮಾಡ್ತಾ ಇರುವಂತದ್ದು. ಸೊ ಡೆಫಿನೆಟ್ಲಿ ಈ ಒಂದು ಮಿಸ್ಸಿಂಗ್ ಎನರ್ಜೀಸ್ ನಿಮ್ಮಿಬ್ರು ಕಡೆಯಿಂದನೂ ಕೂಡ ಇರುವಂತದ್ದು. ಅಂಡ್ ಸೆಕೆಂಡ್ ಚಾನ್ಸ್, ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ದೇ ಆರ್ ಆಸ್ಕಿಂಗ್ ಫಾರ್ ಅ ಸೆಕೆಂಡ್ ಚಾನ್ಸ್. ನಿಮ್ ಜೊತೆ ಎಲ್ಲಾನು ಸರಿ ಮಾಡ್ಕೊಳ್ಬೇಕು, ಅವಕಾಶ ಸಿಕ್ಕಿದ್ರೆ ನಾನು ಎಲ್ಲಾನು ಸರಿ ಮಾಡ್ಕೊಳ್ಬೇಕು, ನಿಮ್ ಹತ್ರ ಮುಕ್ತವಾಗಿ ಮಾತಾಡಿ ಎಲ್ಲಾನು ಎಕ್ಸ್ಪ್ರೆಸ್ ಮಾಡಬೇಕು. ನಿಮ್ ಕಡೆ ಏನಿದೆ ಆ ಒಂದು ಫೀಲಿಂಗ್ಸ್ ಇದೆಯಾ, ಏನು ಇನ್ನು ಯು ಹ್ಯಾವ್ ಫೀಲಿಂಗ್ಸ್ ಫಾರ್ ದೆಮ್ ಇಲ್ವಾ, ಏನು ಅನ್ನೋದನ್ನ ಚೆಕ್ ಮಾಡಬೇಕು ಅನ್ನೋ ಒಂದು ಇದು ಕೂಡ ಅವ್ರಿಗೆ ಆ ಒಂದು ಆಸೆ ಕೂಡ ಇರುವಂತದ್ದು. ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಅ ಸೆಕೆಂಡ್ ಚಾನ್ಸ್. ಓಕೆ, ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಫೈಲ್ ನಂಬರ್ 2 ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇರುವಂತದ್ದು, ಕಾಳಜಿ ಇರುವಂತದ್ದು.
ಬಟ್ ಏನೇ ಪ್ರೀತಿ ಇರಲಿ, ಏನೇ ಕಾಳಜಿ ಇರಲಿ, ಅದನ್ನ ಎಕ್ಸ್ಪ್ರೆಸ್ ಮಾಡ್ದಾಗ್ಲೇ ಅದಕ್ಕೆ ಒಂದು ಬೆಲೆ ಅನ್ನೋದು, ಅಥವಾ ಎಕ್ಸ್ಪ್ರೆಸ್ ನಾವು ಒಬ್ಬರ ಹತ್ರ ಅದನ್ನ ಮುಕ್ತವಾಗಿ ಶೇರ್ ಮಾಡ್ಕೊಂಡಾಗ್ಲೇ ಇನ್ನೊಬ್ಬ ವ್ಯಕ್ತಿಗೂ ಏನ್ ನಡೀತಾ ಇದೆ ಬೇರೆಯವ್ರ ಲೈಫ್ ಅಲ್ಲಿ ಅನ್ನೋದು, ಅಥವಾ ಅವರ ಮನಸ್ಸಿನಲ್ಲಿ ಏನ್ ಆಲೋಚನೆಗಳಿದೆ ಅನ್ನೋದು ತಿಳಿಯುವಂಥದ್ದು. ಬಟ್ ಈ ವ್ಯಕ್ತಿಯಲ್ಲಿ ಒಂದ್ ಕಡೆ ಎಕ್ಸ್ಪ್ರೆಸ್ ಮಾಡ್ತಾನೆ ಇಲ್ಲ, ಅವರೇ ಒಂದು ನೆಗೆಟಿವ್ ಥಿಂಕಿಂಗ್ ಅಲ್ಲಿ, ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗಿರುವಂತದ್ದು. ಸೊ ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇರುವಂತದ್ದು. ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಕಮ್ಯುನಿಕೇಶನ್ ಈ ಪರ್ಸನ್ ಇಂದ. ಅಂಡ್ ಐ ಡೂ ಫೀಲ್ ಡಿಸೆಂಬರ್ ಅಂಡ್ ಅಕ್ಟೋಬರ್ ಮಂತ್ ಕುಡ್ ಬಿ ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ ಅಕ್ಟೋಬರ್ ಅಂಡ್ ಡಿಸೆಂಬರ್ ಮಂತ್ ಅಲ್ಲಿ ದೇರ್ ಮೈಟ್ ಬಿ ಸಮ್ ಶಿಫ್ಟ್ ಇನ್ ದಿಸ್ ಪರ್ಸನ್ಸ್ ಎನರ್ಜಿ. ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕಮ್ಯುನಿಕೇಶನ್ ಫ್ರಮ್ ದಿಸ್ ಪರ್ಸನ್. ಓಕೆ, ಸೊ ಎಸ್, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಇವತ್ತು ಅಂತ. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕೋ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.